ಒಂದು ಬಿಲ್ ಅನ್ನ ಇಶ್ಯೂ ಮಾಡ್ತಾನೆ. ಬಿಲ್ ಇಶ್ಯೂ ಮಾಡ್ತಾನೆ. ಏನು ಅಂತಂದ್ರೆ, ಓಕೆ, ನಾನು ವಾಯ್ ಕಂಪ್ನಿಗೆ ಒಂದು 100 ಕೋಟಿ ರೂಪಾಯಿ ಕೊಡಬೇಕಾಗ್ಯದ. ನೀವು ಇವತ್ತು, ಸೇ ಫಾರ್ ಎಕ್ಸಾಂಪಲ್, ಇವತ್ತು 8 ಡಿಸೆಂಬರ್, ಇವತ್ತು ಆತನಿಗೆ 60 ಡೇಸ್ ಬಿಲ್ ಅನ್ನು ನಾನು ನಿಮ್ಗೆ ಕೊಡಕತ್ತೀನಿ. 60 ಡೇಸ್ ಬಿಲ್ ಕೊಡಕತ್ತೀನಿ. 60 ಡೇಸ್ ಬಿಲ್ ಏನಪ್ಪಾ ಇದು? 60 ಡೇಸ್ ಬಿಲ್ ಅಂದ್ರೆ ಇವತ್ತು ಆತನಿಗೆ 100 ಕೋಟಿ ರೂಪಾಯಿ ಕೊಡಬೇಕಾಗ್ಯದ. ಇದನ್ನ ವಾಯ್ ಕಂಪನಿ ಕೊಡ್ತಾನ, ಎಸ್ ಬಿ ಐ ಹೆಸರಿಗೆ. ಇವು ಬರ್ತಾನ ಎಸ್ ಬಿ ಐದೊಳಗೆ ಇದನ್ನ ಕೊಡ್ತಾನ, 100 ಕೋಟಿ ರೂಪಾಯಿ ತಗೊಂಡು ಜೈ ಅಂತಾನ, ಹೋಗೋಣ. ಮತ್ತೆ ಎಸ್ ಬಿ ಐ ಹೆಂಗ್ ಕೊಟ್ರಿ? ಯಾಕಂದ್ರೆ ಎಕ್ಸ್ ನ ದುಡ್ಡು ಇಲ್ಲ, ಎಸ್ ಬಿ ಐದೊಳಗೆ ಇಲ್ಲ. ಆದ್ರೆ ಎಕ್ಸ್ ಅನ್ನ ಎಸ್ ಬಿ ಐ ಪ್ರಾಮಿಸ್ ಮಾಡಿರ್ತಾನ. ಏನಂತಂದ್ರ 60 ದಿನ ಬಿಟ್ರ ನಾನು ನಿಮಗೆ ಇವತ್ತು ನೀವು 100 ಕೋಟಿ ರೂಪಾಯಿ ಕೊಟ್ಟಿರೋದಕ್ಕೆ 10 ಕೋಟಿ ರೂಪಾಯಿ ಹಾಕಿಕೊಡ್ತೀನಿ. ಸುಮ್ಮನೆ ಎಕ್ಸಾಂಪಲ್ ಹೇಳಕತ್ತೀನಿ ನಾನು. 10 ಕೋಟಿ ಹಾಕಿಕೊಡ್ತೀನಿ ಅಂದ್ರೆ ಇವತ್ತು ನೀವು 100 ಕೋಟಿ ಕೊಡ್ರಿ, ಇನ್ನು 2 ತಿಂಗಳು ಬಿಟ್ಟು ನೀವು 110 ಕೋಟಿ ತಗೋರಿ, ಅವ್ 100 ಕೋಟಿ ಕೊಟ್ಟು ಕಳ್ಸ್ರಿ. ನೋಡ್ರಿ, ಇಲ್ಲಿ ಈ ತಂದು ವ್ಯವಹಾರ ಸಾಗಿದಂಗಾತು, ವ್ಯವಹಾರ ಸಾಗಿದಂಗಾತು. ಓಕೆ, ಬ್ಯಾಂಕಿನ ಬಳಿ ಈ ಎಕ್ಸ್ ಕಂಪನಿ ಅವ ಒಂದು 100 ಕೋಟಿ ರೂಪಾಯಿ ಒಂದು ಬಿಲ್ ಕೊಟ್ಟು ಕಳಿಸಿದ. ಹಂಗ ಇನ್ನೊಬ್ಬ ಜಡ್ ಅದಾವ ಕೊಟ್ಟು ಕಳಿಸಿದ. ಇಲ್ಲಿ ಎಸ್ ಬಿ ಐ ಏನಾಗತ್ತದ? ಲಾಭ ಆಗಾಕತ್ತದ. 2 ತಿಂಗಳದೊಳಗೆ 100 ಕೋಟಿಗೆ 10 ಕೋಟಿ ಬರಕತ್ತದ. ಮತ್ತೆ ಇವೆಲ್ಲ ಟ್ರಸ್ಟ್ ವರ್ದಿ ಕಂಪನಿಗಳು, ಒಳ್ಳೊಳ್ಳೆ ಚಲೋ ಕಂಪನಿಗಳು. ದುಡ್ಡು ಮುಳುಗ್ತೈತಿ ಅನ್ನುವಂತ ಅಪಾಯ ಇರೋದಿಲ್ಲ. ಆ ಟ್ರಸ್ಟ್ ವರ್ದಿ ಇದ್ದವ್ರಿಗೆ ಮಾತ್ರ ಕೊಡ್ತಾರ. ಮತ್ತೆ ನಾವೊಂದು ಕೊಟ್ಟು ಕಳಿಸಿದ್ವಿ ಅಂದ್ರೆ ಕೊಡ್ತಾರೇನ್ರಿ ಅಂತ ಕೇಳ್ಬೇಡ. ಸೊ ಅಂತ ಟ್ರಸ್ಟ್ ವರ್ದಿ ಇರುವಂತವ್ರಿಗೆ ಕೊಟ್ಟು ಕಳಿಸ್ತಿರ್ತಾರೆ. ಓಕೆ, ಮೊದಲು ಎಕ್ಸ್ ಕೊಟ್ಟ, ಜಡ್ ಕೊಟ್ಟ, ಜಡ್ಗೂ ಕೂಡ 100 ಕೋಟಿ ರೂಪಾಯಿ ಕೊಟ್ಟು ಕಳಿಸ್ತು ಈ ಎಸ್ ಬಿ ಐ ಇದ್ದು. ಈಗ ಏದವ್ ಕೊಟ್ಟ, ಏದವ್ ಒಬ್ಬ ಇನ್ಯಾರಿಗೋ ಎಸ್ ಅನ್ನ ಒಂದು 100 ಕೋಟಿ ಕೊಡೋದಿತ್ತು, ಅವ್ ಇಲ್ಲಿ ಕೊಟ್ಟು ಕಳಿಸ. ಹಿಂಗೊಂದು 10 ಮಂದಿ ಬಂದು ಹೋಗ್ತಾರಪ್ಪ. 10 ಮಂದಿ ಬಂದ್ರೆ ಅಲ್ಲಿ ಏನಾಗ್ಬಿಡ್ತು? 100 ಕೋಟಿ ಲೆಕ್ಕ ಹಿಡಿದು 1,000 ಕೋಟಿ ರೂಪಾಯಿ ಖಾಲಿ ಆಯ್ತು. ಯಾವುದು? ಎಸ್ ಬಿ ಐದೊಳಗಿಂದ 10 ಮಂದಿಗೆ 1,000 ಕೋಟಿ ಖಾಲಿ ಆಯ್ತು. ಈಗ ಮತ್ತೊಬ್ಬವ ಯಾವನೋ ಕೆ ಅಣ್ಣ ಒಬ್ಬವ, ಇನ್ನೊಬ್ಬವಾಗ ಎಲ್ ಅನ್ನೋಗ ಒಂದು 100 ಕೋಟಿ ಕೊಡೋದಿರ್ತದ, ಅವು ಕಳಿಸ್ತಾನ. 60 ದಿನದಾಗ 2 ಕೋಟಿ ಬರ್ತದ. ಆದ್ರೆ ಇದ್ರ ಹತ್ರ ಕೊಡಕ ದುಡ್ಡಿಲ್ಲ. ಏನ್ ಮಾಡ್ಬೇಕೀಗ? ಗೊತ್ತಾಗತ್ತೈತಿ? ರೊಕ್ಕ ಕೊಟ್ರೆ 10 ಕೋಟಿ ಬರ್ತದ, ಬಟ್ ಇದ್ರ ಹತ್ರ ದುಡ್ಡಿಲ್ಲ. ಅವಾಗ ಏನ್ ಮಾಡ್ತದ? ಎಸ್ ಬಿ ಐ ಇದ್ದದ್ದು ಈ ಕೆ ನಾವು ಕೊಟ್ಟಿರುವಂತ ಈ ಬಿಲ್ ಅನ್ನ ಆರ್ ಬಿ ಐ ತಗೊಂಡು ಹೋಗ್ತದ. ಆರ್ ಬಿ ಐ ತಗೊಂಡು ಹೋಗ್ತದ, ಹೇಳ್ತದ, ಎಸ್ ಯು ಗಿವ್ ಮಿ 10 crores, ಐ ವಿಲ್ ಪೇ ಯು ವಾಟ್ ಎವರ್ ಏನೋ ಬ್ಯಾಂಕ್ ರೇಟ್ ಯು ಫಿಕ್ಸ್ಡ್. ಈಗ ಇಲ್ಲಿವರೆಗೂ ಯಾವುದು 6.25% ಇತ್ತು. ಈಗ ಹೆಚ್ಚಾದ್ರೂ 6.40 ಆಗಿರ್ತದೆ. ಅಂದ್ರ ಸೇ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಲೆಕ್ಕದೊಳಗ ನಾನು ರೌಂಡ್ ಫಿಗರ್ ಹೇಳಕತ್ತೀನಿ. 2 ತಿಂಗಳಿನೊಳಗ ಈ ಬ್ಯಾಂಕಿಗೆ ಏನಾದ್ರೂ 10% ರಿಟರ್ನ್ಸ್ ಬರಾಕತ್ತಿತ್ತು, ಮತ್ತು ಇಲ್ಲಿ ಆರ್ ಬಿ ಐದೊಳಗ ಇದೇ ಹಣ ಇದಕ್ಕೆ ಸೇ 6% ಗೆ ಸಿಗ್ತಾ ಇತ್ತು ಅಥವಾ 4% ಸಿಗ್ತಾ ಇತ್ತು ಅಂತಂದ್ರೆ ಅವಾಗ ಎಸ್ ಬಿ ಐ ಏನ್ ಮಾಡ್ತದ? ಕೆ ಕೊಟ್ಟಂತ ಬಿಲ್ ಅನ್ನು ಆರ್ ಬಿ ಐ ಕೊಟ್ಟು, ಅವ್ರ ರೊಕ್ಕ ಕೊಟ್ಟ, ಇವ್ರು ತಂದು ಕೊಟ್ಟು, ಆರ್ ಬಿ ಐಗೆ ಅದು 2 ತಿಂಗಳ ನಂತರ 6 ಕೋಟಿ ರೂಪಾಯಿ ಅದಕ್ಕೆ ಬಡ್ಡಿ ಕೊಡ್ತದ, 4 ಕೋಟಿ ರೂಪಾಯಿ ಇದಕ್ಕೆ ಲಾಭ ಉಳಿತದ. ಈಗ ಮತ್ತೊಬ್ಬವ ಎಕ್ಸ್ 1 ಅನ್ನುವಂತವ ಮತ್ತೊಂದು ಅಂತದ ಕೊಟ್ಟು ಕಳಿಸ್ತ, ಅದು ಎಸ್ ಬಿ ಐ ಬರ್ತದ. ಎಸ್ ಬಿ ಐ ಮತ್ತೆ ಆರ್ ಬಿ ಐಗೆ ಹೋಗ್ತದ, ಮತ್ತೆ ಡಿಸ್ಕೌಂಟ್ ಮಾಡ್ತದ. ರೀಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂತ ಕರೀತಾರೆ. ಪುನಃ ಹುಂಡಿ ಮುರಿಯೋದು. ಗೊತ್ತಾಗ ಇಲ್ಲ? discounting of bills and they are called discounting of bills only and rediscounting of bills. So this bank rate is nothing but rediscounting of bills. ಹೌದಾ? ಸೊ ಹೀಗೆ ಇದು 60 ದಿನದಿಂದ ಗರಿಷ್ಠ 364 ದಿನ, ಅಂದ್ರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಇದು ಇರ್ತದೆ. ಸರಿನಾ? ನಾಟ್ ಎನಿಬಡಿ, ಇಟ್ ಈಸ್ ದ ಕಮರ್ಷಿಯಲ್ ಬ್ಯಾಂಕ್ಸ್, ಶೆಡ್ಯೂಲ್ಡ್ ರಿಜಿಸ್ಟರ್ಡ್ ಬ್ಯಾಂಕ್ಸ್ ವಿತ್ ದ ಆರ್ ಬಿ ಐ. ಈ ಬ್ಯಾಂಕಿಗೆ ಯಾರಾದ್ರೂ ಹೋಗ್ಬೋದಾ ಅಂತಂದ್ರೆ those who have that credit worthiness with that bank. ಯಾರ ಬಿಲ್ಗಳನ್ನ ಅದು ಎಕ್ಸೆಪ್ಟ್ ಮಾಡ್ತದ ಅವ್ರು ಮಾತ್ರ ಹೋಗ್ಬೋದು. ಆಗಲೇ ಅದಕ್ಕೆ ಹೇಳಿ, ನಾ ಕೊಟ್ರ ನೀವು ಕೊಟ್ರ ಸಿಕ್ಕವ್ರದ ಬಿಲ್ ತೂಸೋದಂತಿಲ್ಲ. ಹೌದಾ? ಸೊ ಇಟ್ ಇಸ್ ಅನ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಇಸ್ ಕೈಂಡ್ ಆಫ್ ಬಿಸಿನೆಸ್. ಎಲ್ಲರಿಗೂ ಲಾಭ ಇಲ್ಲಿ, ಎಲ್ಲರಿಗೂ ಅದರೊಳಗೆ ತೊಡಗಿಕೊಂಡ ಎಲ್ಲರಿಗೂ ಅನುಕೂಲ ಅಂತ ರೀತಿ ಒಳಗೆ ಇದು ನಡೀತಿರ್ತದ. ಓಕೆಯಾ? ಸೊ ಹೀಗೆ ಇಲ್ಲಿ ಬ್ಯಾಂಕ್ ದರ ಹೆಚ್ಚಳ ಆದ್ರ ಹಣ ಪೂರೈಕೆ ಕಡಿಮೆ ಆಕೈತಿ. ಒಂದ್ ವೇಳೆ ಆಗ್ಲೇ ನಾವು ನೋಡಕತ್ತಿದ್ವಿ, ಮತ್ತೆ ಹೆಂಗ್ರಿ ಇಲ್ಲಿಗ 4% 6% ಗೆ ಆರ್ ಬಿ ಐ 10% ಇದಕ್ಕೆ ಸಿಗಾಕತ್ತದ, ಅದು 4% 6% ಕೊಡಕತ್ತದ ಅಂದ್ರೆ ಎಸ್ ಬಿ ಐ ಇಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಬಟ್ ಸೇ ಆರ್ ಬಿ ಐ ಇದ್ದು ಬ್ಯಾಂಕ್ ರೇಟ್ ಅನ್ನ 9% ಮಾಡಿತು ಅಂತಂದ್ರೆ ಅವಾಗ ಎಸ್ ಬಿ ಐ ಹೇಳ್ತದ, ಯಾವ ಒಬ್ಬ ಬಿಲ್ ಕೊಟ್ಟು ಕಳಿಸ್ತಾನ ಅದ್ರ ಹತ್ರ, ಅದು ಹೇಳ್ತದ, ಸಾರಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್,
ಬಿಕಾಸ್ ಇಟ್ಟೆಲ್ಲ ರಿಸ್ಕ್ ತಗೊಂಡಾಗ ಅದಕ್ಕೆ 1% ಡಿಫರೆನ್ಸ್ ಅಮೌಂಟ್ ಸಿಗೋದು. ನೋಡಿ, ಬ್ಯಾಂಕ್ ರೇಟ್ ಹೆಚ್ಚಾದ್ರೆ ಈ ಬ್ಯಾಂಕಿಗೆ ಬರುವ ಲಾಭದ ಪ್ರಮಾಣ ಕಡಿಮೆ ಆಗ್ತದೆ, ಹೀಗಾಗಿ ಆಸಕ್ತಿ ಕಡಿಮೆ ಆಗ್ತದೆ. ಬ್ಯಾಂಕ್ ರೇಟ್ ಕಡಿಮೆ ಇದ್ರ ಈ ಬ್ಯಾಂಕ್ ಇನ್ನು ಯಾರು ಬೇಕಾದವ್ರ ಯಾರಿಗೆ ರೊಕ್ಕ ಬೇಕಾಗ್ಯಾವಣ ಒಂದು ಟುಮಿಕಿ ಬಾರಿಸಿ ಯಾರಿಗೆ ಬೇಕಾಗ್ಯಾವಣ ಅಂತ ಕೇಳಿ ಅದರ ಹತ್ರ ಹೋಗಿ ಬಿಲ್ಗಳನ್ನ ರೀಡಿಸ್ಕೌಂಟ್ ಮಾಡ್ತಿರ್ತದೆ. ಓಕೆ, ಸೊ ಹೀಗೆ ಇದೊಂದು ಅದ್ಭುತವಾದಂತ ವ್ಯವಸ್ಥೆ ನಡೀತಿರ್ತದೆ. ಓಕೆನಾ? ಸೊ ಈಗ 6.5 ಇಲ್ಲಿವರೆಗೂ ಇತ್ತು, ನಿನ್ನೆ ಚೇಂಜ್ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ. ಯೂಶುವಲಿ ಇದು ಚೇಂಜ್ ಆಗ್ಬೇಕು, ಯಾಕಂತಂದ್ರೆ ಈಗ ಸದ್ಯ ಇರೋದು ಯಾವುದು ರೆಪೋ ರೇಟ್. ರೆಪೋ ರೇಟ್ ಎಷ್ಟಾಗಿದೆ ಈಗ? 6.25 ಇವತ್ತು, ಹೌದಲ್ಲ? 6.25 ರೆಪೋ ರೇಟ್ ಆಗ್ಯದ ಈಗ. ಹೀಗಾಗಿರೋದ್ರಿಂದ ಯಾವಾಗಲೂ ಬ್ಯಾಂಕ್ ರೇಟ್ ಇದ್ದು ರೆಪೋ ರೇಟ್ ಗಿಂತ ಜಾಸ್ತಿ ಇರ್ತದೆ, ಇಷ್ಟಂತೂ ನೀವು ತಿಳ್ಕೊಡ್ರಿ. ಬ್ಯಾಂಕ್ ರೇಟ್ ವಿಲ್ ಬಿ ಆಲ್ವೇಸ್ ಮೋರ್ ದ್ಯಾನ್ ರೆಪೋ ರೇಟ್. ಓಕೆ, ಸೊ ಹೀಗೆಲ್ಲ ವಿಷಯಗಳದಾವ, ಇನ್ನೂ ಸಾಕಷ್ಟು ಸಂಗತಿಗಳದಾವ, ನೋಡೋಣ. ನಾಳೆ ಉಳಿದದ್ದು ಚರ್ಚೆ ಮಾಡೋಣ. ಓಕೆ, ನಿಮಗೆ ತಿಳಿದ್ರೆ ನೀವು ಓದ್ಕೊಂಡ್ಬಿಡ್ರಿ. ಏನಾದ್ರೂ ಬೇಕಿದ್ರೆ ಈ ಇದ್ರೊಳಗೆ ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಒಳಗೆ ಚರ್ಚೆ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಯುವರ್ ಈವ್ನಿಂಗ್. ಹಾ, ಭೇಟಿ ಆಗೋಣ ರಾತ್ರಿ 8ಕ್ಕೆ ಯೂಟ್ಯೂಬ್ದೊಳಗೆ. ಅದನ್ನ ಬಿಟ್ಟು ಸೀದಾ ನಾಳೆ ಮುಂಜಾನೆ 7 ಗಂಟೆಗೆ. ಓಕೆ, ಎಸ್, ಯಾ, ಶೂರ್.